ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳನ್ನ ಒಳಗೊಳ್ಳಲಿರುವ ಬಿಜೆಪಿಯ ಎರಡನೆಯ ಪಟ್ಟಿ ಇವತ್ತು ಬಿಡುಗಡೆಯಾಗುವ ನಿರೀಕ್ಷೆ ಇದೆ. 120ರಿಂದ 150 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಇವತ್ತು ಸಂಜೆಯ ಒಳಗಾಗಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತಾ? ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಎರಡನೆಯ ಪಟ್ಟಿಯಲ್ಲಿ ಘೋಷಣೆ ಆಗತ್ತಾ? ಈಗಾಗಲೇ ಬಿಜೆಪಿಯ ಮೊದಲ ಪಟ್ಟಿ ಅನೌನ್ಸ್ ಆಗಿದೆ. 16 ರಾಜ್ಯಗಳ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ. ಈಗ ಎರಡನೆಯ ಪಟ್ಟಿ ಇವತ್ತು ಬಿಡುಗಡೆಯಾಗುವ ನಿರೀಕ್ಷೆ ಇದೆ. 120ರಿಂದ 150 ಅಭ್ಯರ್ಥಿಗಳ ಲಿಸ್ಟ್ ಏನಿದೆ ಅದು ಬಿಡುಗಡೆ ಆಗುತ್ತೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಎರಡನೆಯ ಪಟ್ಟಿಯಲ್ಲಿ 19 ಅಭ್ಯರ್ಥಿಗಳ ಹೆಸರು ಬಿಡುಗಡೆ ಆಗುವ ಸಾಧ್ಯತೆ. ಸಿಇಸಿ ಸಭೆಯಲ್ಲಿ 19 ಅಭ್ಯರ್ಥಿಗಳ ಪಟ್ಟಿಗೆ ಒಪ್ಪಿಗೆ ಸಿಕ್ಕಿದೆ. ಅದರಲ್ಲಿ 19 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡ್ತಾರಾ ಅಥವಾ ಕೆಲವಿದಿಷ್ಟು ಕ್ಷೇತ್ರಗಳನ್ನ ಹೋಲ್ಡ್ ಮಾಡಿ ಮಿಕ್ಕಿದ್ದನ್ನ ಅನೌನ್ಸ್ ಮಾಡ್ತಾರ? ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ 10 ಹಾಲಿ ಸಂಸದರು ಯಾರು ಅಂತ ನಾವು ನೋಡ್ತಾ ಇದ್ದೀವಿ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಈ ಬಾರಿಯೂ ಕೂಡ ಕಣಕ್ಕಿಳಿತಾರೆ. ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರು ಮತ್ತೊಮ್ಮೆ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಈಗಾಗಲೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಲಿ ಸಂಸದರು ಅವರಿಗೇನೆ ಈ ಬಾರಿಯೂ ಕೂಡ ಲೋಕಸಭೆಯಲ್ಲಿ ಟಿಕೆಟ್ ಘೋಷಣೆ ಆಗತ್ತೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರಿದೆ. ಬಾಗಲಕೋಟೆಯಿಂದ PC ಗದ್ದಿಗೌಡರ ಅವರನ್ನು ಕೂಡ ಕಣಕ್ಕಿಳಿಸಲಾಗುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ 5 ವರ್ಷ ಸಂಸದರಾಗಿ ಕಾರ್ಯನಿರ್ವಹಿಸಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಎರಡನೆಯ ಅವಧಿಗೆ ಲೋಕಸಭೆ ಟಿಕೆಟ್ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಿಜೆಪಿ ಅಭ್ಯರ್ಥಿಗಳ ಎರಡನೆಯ ಪಟ್ಟಿ ಇವತ್ತು ರಿಲೀಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನಿಜಕ್ಕೂ ಇವತ್ತು ರಿಲೀಸ್ ಆಗಬಹುದಾ? ಎಷ್ಟೊತ್ತಿಗೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ? ಅದರಲ್ಲಿ ರಾಜ್ಯದ ಬಿಜೆಪಿ ಅಭ್ಯರ್ಥಿಗಳು ಅವ್ರು ಯಾರು, ಯಾವ ಕ್ಷೇತ್ರ, ಇದು ಕೂಡ ಬಹಳಷ್ಟು ಕುತೂಹಲ ಇದೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ದೆಹಲಿಯಿಂದ? ವೀಣಾ, ಬಿಜೆಪಿ ಆಕಾಂಕ್ಷಿಗಳ ಒಂದು ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಬಹುತೇಕ ಇದೆ ಅನ್ನುವಂಥದ್ದು. ಅದು ಹೆಚ್ಚು ಕಡಿಮೆ ಇವತ್ತು ಸಂಜೆ ಆಗತ್ತೆ ಅಂತ ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ. ಎಲ್ಲವೂ ಕೂಡ ಅಳೆದು ತೂಗಿ ಮಾಡಬೇಕಾದಂತ ಕೆಲಸ ಒಂದು ಕಡೆ ನಡೀತಾ ಇದೆ. ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜಯೇಂದ್ರ ಅವರು ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಅವರಿಗೆ ಏನು ಹೈಕಮಾಂಡ್ ಕೇಳುವಂತಹ ಪ್ರಶ್ನೆಗಳಿಗೆ, ವರದಿಗಳಿಗೆ ಖುದ್ದು ಅವರೇ ನಿಂತು ಉತ್ತರವನ್ನ ಕೊಡುವಂತದ್ದು, ಮತ್ತೆ ಏನೇನೆಲ್ಲ ಹೈಕಮಾಂಡ್ ನಿರೀಕ್ಷೆ ಮಾಡುತ್ತೋ ಅವೆಲ್ಲ ವರದಿಗಳನ್ನ ಒದಗಿಸುವಂತ ಕೆಲಸ ಒಂದು ಕಡೆಯಿಂದ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಪಟ್ಟಿ ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಯಾವುದೇ ಕೂಡ ಗೊಂದಲ ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ BY ವಿಜಯೇಂದ್ರ ಅವರು ಎಲ್ಲಾ ವರದಿಗಳನ್ನ ನೀಡ್ತಾ ಇರುವಂತದ್ದು. ಅದರ ಜೊತೆಗೆ ಮೊನ್ನೆ ಏನ್ ಚರ್ಚೆ ಆಗಿತ್ತು, ಕೆಲವು ಕ್ಷೇತ್ರಗಳಿಗೆ ಬಹುತೇಕ ಅದು ಎರಡನೇ ಲೀಸ್ಟ್ಗೆ ಬರ್ತವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದರಲ್ಲೂ ರೆಬೆಲ್ ಕ್ಷೇತ್ರಗಳು ಯಾವಿದೆಯೋ ಅವೆಲ್ಲ ಬಹುತೇಕ ಎರಡನೇ ಲೀಸ್ಟ್ ಅಲ್ಲಿ ಕಾಣಿಸ್ಕೊಳ್ತಾವೆ ಹೆಸರುಗಳು ಅನ್ನುವಂಥದ್ದು. ಯಾಕಂದ್ರೆ ರೆಬೆಲ್ ತಣ್ಣಗಾಗಬೇಕಾಗುತ್ತೆ, ಹಾಗಾಗಿ ಅಲ್ಲೂ ಕೂಡ ತಂತ್ರಗಾರಿಕೆ ಮಾಡ್ಬೇಕಾಗತ್ತೆ. ರೆಬೆಲ್ ಯಾರು ಎದ್ದಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಕರೆದು ಮಾತನಾಡುವಂತ ಕೆಲಸವೂ ಕೂಡ ಆಗ್ಬೇಕಾಗತ್ತೆ. ನಿನ್ನೆ ಅಷ್ಟೇ ಏನು ಚುನಾವಣಾ ಉಸ್ತುವಾರಿ ಆಗಿರುವಂತಹ ಅಗರ್ವಾಲ್ ಅವರು ಏನು ಬೆಂಗಳೂರಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಭೇಟಿ ಆಗಿದ್ದು ಕೂಡ ನಾವು ನೋಡಿದ್ವಿ. ಅವರ ಅಸಮಾಧಾನ ಏನು ಎತ್ತ ಎಲ್ಲವನ್ನ ಕೂಲಂಕಷವಾಗಿ ವಿಚಾರ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಸೊ ಹಾಗೆ ಎಲ್ಲರನ್ನೂ ಕೂಡ ತಣಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಅದರ ಜೊತೆಯಲ್ಲೇ ಈಗ ಏನು ಕ್ಲಿಯರ್ ಆಗಿದೆ, ಸಿಂಗಲ್ ನೇಮ್ ಅಂತ ಎಲ್ಲಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ ಅವೆಲ್ಲವೂ ಕೂಡ ಬಹುತೇಕ ಇವತ್ತಿನ ಲೀಸ್ಟ್ ಅಲ್ಲಿ ಇರ್ತವೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.